ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಇವತ್ತು ಅನದರ್ ನೋಟಿಫಿಕೇಶನ್ ನಿಮ್ಮ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಸಹ KPSC ಅವ್ರ ಕಡೆಯಿಂದ ಬಂದಿರೋ ಅಂತಹ ಒಂದು ನೋಟಿಫಿಕೇಶನ್. ಯಾರು? KPSC ಅವರು. KPSC ಅವರು ಈ ಮಧ್ಯೆ ಬೇಜಾನ್ ನೋಟಿಫಿಕೇಶನ್ ಬಿಡ್ತಾ ಇದ್ದಾರೆ ಗೆಳೆಯರೆ. 2,000-3,000ಕ್ಕಿಂತ ಜಾಸ್ತಿ ಹುದ್ದೆಗಳ ವೇಕೆನ್ಸೀಸ್ನ ಈ ಸದ್ಯದಲ್ಲೇ ಇನ್ನೂ 20-25 ದಿನದಲ್ಲಿ ಬಿಡೋ ಅಂತಹ ಸಂಭವಗಳಿದ್ದಾವೆ. ಅದರಲ್ಲಿ ಆಲ್ರೆಡಿ ತುಂಬ ವೇಕೆನ್ಸೀಸ್ ಬಿಟ್ಟಿರೋದು ನಾನು ಈಗಾಗಲೇ ಜಸ್ಟ್ ಬಿಫೋರ್ AWAE ಮತ್ತು JE ರಿಕ್ರೂಟ್ಮೆಂಟ್ ಆಸ್ ವೆಲ್ ಆಸ್ ಸ್ಟೆನೋಗ್ರಾಫರು, FDA SDAದು ಸಹ ಹಾಕಿದ್ದೆ. ಈಗ KPSCಯಲ್ಲಿ ಲ್ಯಾಂಡ್ ಸರ್ವೇಯರ್, ಏನು ಲ್ಯಾಂಡ್ನ ಸರ್ವೆ ಮಾಡೋ ಅಂತಹ ಹುದ್ದೆಗಳು, ಲ್ಯಾಂಡ್ ಸರ್ವೇಯರ್ ಅಂತ ಕರೀತಾರೆ. ಇವ್ರನ್ನ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ. ಒಂದು ನಿಮಿಷ, ನಾನು ಸ್ವಲ್ಪ ಜೂಮ್ ಮಾಡ್ತೀನಿ. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗೆ ನೋಡಿಕೊಂಡ್ರೆ, ಓಕೆ, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ದಾಖಲೆಗಳ ಇಲಾಖೆಯಲ್ಲಿ ಭೂಮಾಪಕರು ಅಂದರೆ ಯಾರು? ಲ್ಯಾಂಡ್ ಸರ್ವೇಯರ್. 264 ಹುದ್ದೆಗಳಿದಾವೆ ಗೆಳೆಯರೆ. 264. ಎಲ್ಲ ಅಪ್ಲಿಕೇಶನ್ಸ್ ಆನ್ಲೈನ್ ಮುಖಾಂತರನೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಒಂದು ಗ್ರೂಪ್ ಸಿ ವೇಕೆನ್ಸಿ ಆಗಿರುತ್ತೆ. ಏನೋ ಗ್ರೂಪ್ ಸಿ. ಯಾರ್ಯಾರು ವಿದ್ಯಾರ್ಥಿ ಏನಿರ್ಬೇಕು ಇದಕ್ಕೆ, ಮತ್ತೆ ಎಷ್ಟು ವೇತನ ಎಷ್ಟಿದೆ ನೋಡಿ. 23,500 ರೂಪಾಯಿ ಬೇಸಿಕ್ ಇದೆ. 23,500 ರೂಪಾಯಿ ಬೇಸಿಕ್ ಅಂದೆ ನಿಮಗೆ ಈಸಿಯಾಗಿ 40,000 ರೂಪಾಯಿ ಕೈಗೆ ಸಿಗುತ್ತೆ ಮಂತ್ಲಿ. ಓಕೆ, ಈ 47,000 ಅನ್ನೋದು ರಿಟೈರ್ಡ್ ಆಗೋ ಟೈಮ್ಗೆ, ಅದೇ ಪೋಸ್ಟಲ್ಲಿ ಇದ್ರೆ ರಿಟೈರ್ಡ್ ಆಗೋ ತನಕ ನಿಮ್ಗೆ ಅದೇ ಪೋಸ್ಟಲ್ಲಿ ಯಾರು ಜಾಯ್ನ್ ಆಗಿರೋರು ಭೂಮಾಪಕರದಲ್ಲಿ ರಿಟೈರ್ಡ್ ಆಗ್ತವ್ರೆ ಅಂತಂದ್ರೆ ನೋಡಿ, ಜಾಯ್ನ್ ಆದಾಗ ಇಷ್ಟು, ರಿಟೈರ್ಡ್ ಆದಾಗ ಇಷ್ಟಿರುತ್ತೆ ಅಂತ ಅರ್ಥ ಅದು. ಓಕೆ, ಬೇಸಿಕ್ ಪೇ ಸ್ಕೇಲ್ ಇದು ಬೇಸಿಕ್. ಈ ಬೇಸಿಕ್ಗೆ DA, TA, HRA ಅವೆಲ್ಲ ಆ್ಯಡ್ ಆಗ್ಬಿಟ್ಟು ನಿಮ್ಗೆ 40,000 ರೂಪಾಯಿ ಕನಿಷ್ಠ ಅಷ್ಟಾದ್ರೂ ಬರುತ್ತೆ. ಓಕೆ, ಕೈಗೆ ಮಂತ್ಲಿ ಸ್ಯಾಲ್ರಿ ಆಫ್ಟರ್ ಆಲ್ ಡಿಡಕ್ಷನ್ಸ್. ಈಗ ಅರ್ಜಿ ಸಲ್ಲಿಸಲು ಮೈನ್ ಸ್ವೀಕೃತಿ ಕಾಲಮಿತಿ ಏನೇನು? ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 11/3/2024. ಅದೇನು ಮಾರ್ಚ್ 11ನೇ ತಾರೀಕು ಚಾಲು ಆಗ್ತಾ ಇದೆ ಗೆಳೆಯರೆ. ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಓಕೆ, ಮತ್ತೆ ಈ ರೀಸೆಂಟಾಗಿ ಡ್ರೈವರು, ಕಂಡಕ್ಟರು, ಸ್ಟಾಫು BMTCನಲ್ಲಿ ಬಿಟ್ಟಿರೋ ಅಂತಹ ವೇಕೆನ್ಸೀಸು ಇವೆರಡು KEA ಕಂಡಕ್ಟ್ ಮಾಡಿದ್ರೆ, ಇದು ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಮಾತ್ರ KPSC ಅವರು ಕಂಡಕ್ಟ್ ಮಾಡ್ತಾರೆ. ಓಕೆ ನೋಡಿ, 11/3 ಅಂದರೆ 11ನೇ ತಾರೀಕು ಮಾರ್ಚ್, ಅಲ್ಲ 11ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಿಮಗೆ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದು 10ನೇ ತಾರೀಕು 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು. ಟೆಂಟೇಟಿವ್ ಡೇಟ್, ತಾತ್ಕಾಲಿಕವಾದಂತಹ ಒಂದು ಪರೀಕ್ಷಾ ದಿನಾಂಕ ನೋಡಿ. ಕನ್ನಡ ಭಾಷೆ ಕಡ್ಡಾಯವಾಗಿರುತ್ತೆ. ಎಲ್ಲರೂ ಕನ್ನಡ ಭಾಷೆ ಬರೀಲೇಬೇಕು. ನೀವು ಓದಿಲ್ದೆ ಇರ್ರಿ, ಕನ್ನಡ ಭಾಷೆ ಕಂಪಲ್ಸರಿ. ಅದೇ ಹೊತ್ತು ಜೂಲೈ 20ನೇ ತಾರೀಕು ಎಕ್ಸಾಮ್ ಡೇಟ್ ಅಂತ ಕೊಟ್ಟಿದ್ದಾರೆ. ಅದು ಡೇಟ್ ಟೆಂಟೇಟಿವ್ ಇದೆ, ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ, ಇದು ವೆರಿ ಇಂಪಾರ್ಟೆಂಟ್ ಪೇಪರು. ಕಡ್ಡಾಯ ಕನ್ನಡ ಭಾಷೆ, ಜಸ್ಟ್ ನೀವು ಪಾಸ್ ಆಗಲೇಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಮಾತ್ರ ನೆಕ್ಸ್ಟ್ ಡೇನೇ ಇರುತ್ತೆ, 21ನೇ ತಾರೀಕು. ಇದಕ್ಕೆ ಏನೇನು ಸಿಲೆಬಸ್ ಇದೆ ಏನನ್ನೋದು ನಾನು ವಿಡಿಯೋನಲ್ಲಿ ಹೇಳ್ತೀನಿ ಗೆಳೆಯರೆ. ಓಕೆ, ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು, ಇದಕ್ಕೆ ಏನು ಓದಿರಬೇಕು ನೋಡಿ. ಭಾರತದ ಕಾನೂನು ಪ್ರಕಾರ BE ಸಿವಿಲಲ್ಲಿ ಅಥವಾ BTech ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಡಿಪ್ಲೊಮಾ ಇನ್ ಸಿವಿಲ್, BE ಇನ್ ಸಿವಿಲ್ ನೋಡಿ. BE ಆರ್ BTech ಆರ್ ಡಿಪ್ಲೊಮಾ ಯಾವುದರಲ್ಲಿ ಆಗಿರಬೇಕು? ಸಿವಿಲಲ್ಲಿ ಆಗಿರಬೇಕು. ಸಿವಿಲ್ ವೆರಿ ಇಂಪಾರ್ಟೆಂಟ್. ಓಕೆ, ಸಿವಿಲ್ ಬ್ರಾಂಚಲ್ಲಿ ನೀವು ಮಾಡಿದರೆ, ನೀವು ಡಿಪ್ಲೊಮಾ ಮಾಡಿರ್ಬೋದು ಅಥವಾ BE ಮಾಡಿರ್ಬೋದು, ನಿಮಗೆ ಒಳ್ಳೆ ಅವಕಾಶ. ಅಥವಾ PUC, ಓಕೆ, ಪದವಿ ಪೂರ್ವ ಶಿಕ್ಷಣ ಯಾವುದು? PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ CBSE ಅಥವಾ ICSE ನಲ್ಲಿ ಸಹ ಓದಿದ್ರು ನಡೆಯುತ್ತೆ. 60% ಕಡಿಮೆ ಇಲ್ಲದಂತೆ ಅಂಕಗಳನ್ನು ನೀವು ಪಡೆದಿರಬೇಕು. ಓಕೆ, 60% ಮಿನಿಮಮ್ ಅಂತ ಹೇಳ್ತಿದ್ದಾರೆ. ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ನೋಡಿ. ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಮಾಡಿದ್ರು ಸಹ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವಂತಹ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ
ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿದ್ದರೂ ಸಹ ನೀವು ಅಪ್ಲಿಕೇಬಲ್, ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವ ITI ಇನ್ ಯಾವುದರಲ್ಲಿ ಸರ್ವೆ ಟ್ರೇಡ್ ಮಾಡಿದ್ರು ಸಹ ಓಕೆ. ITI ಇನ್ ಸರ್ವೇನಲ್ಲಿ, ITI ನಲ್ಲಿ ಸರ್ವೆ ಟ್ರೇಡ್ ಮಾಡಿದ್ರು ಎಲಿಜಿಬಲ್ ಗಾಯ್ಸ್. BTech ಸಿವಿಲ್ ಮಾಡಿದ್ರು ಎಲಿಜಿಬಲ್. 12ನೇ ತರಗತಿ ಪಾಸ್ ಆಗಿದ್ರು ಎಲಿಜಿಬಲ್. ನೋಡಿ 12ನೇ ತರಗತಿ ಯಾವ್ದಲ್ಲಿ ಕೇಳಿದ ನೋಡಿ, ಪದವಿ ಪೂರ್ವ ಶಿಕ್ಷಣ PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60% ಕಡಿಮೆ ಇಲ್ಲದಂತೆ. ನೋಡಿ ವಿಜ್ಞಾನ ವಿಷಯ ಅಂದೇನು, PUC ಇನ್ ಸೈನ್ಸ್, ಎಲ್ಲರೂ ಅಲ್ಲ, PUC ಇನ್ ಸೈನ್ಸ್, PUC ಇನ್ ಸೈನ್ಸ್, 12th ಇನ್ ಸೈನ್ಸ್ ಆ ಥರ ಮಾಡಿರಬೇಕು. ವಿತ್ ಮ್ಯಾಥಮೆಟಿಕ್ಸ್ ಅಲ್ಲಿ 60ಕ್ಕಿಂತ ಜಾಸ್ತಿ ಇರಬೇಕು, ಕಡಿಮೆ ಇರಬಾರ್ದು. 60ಕ್ಕಿಂತ ಕಡಿಮೆ ಇರಬಾರ್ದು, 60 ಇರಬೇಕು, 60ಕ್ಕಿಂತ ಜಾಸ್ತಿ ಇರಬೇಕು ಸ್ಕೋರ್, ಅವರು ಮಾತ್ರ ಎಲಿಜಿಬಲ್. ಅಥವಾ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿದ್ದು ನಡೆಯುತ್ತೆ. ಅಂಡ್ ITI ಇನ್ ಸರ್ವೆ ಮಾಡಿದ್ರು ಸಹ ಇವೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್, ಇವೆಲ್ಲರೂ ಎಲಿಜಿಬಲ್. ವಿಶೇಷ ಸೂಚನೆ ಏನು, ಅಪ್ಲಿಕೇಶನ್ ಹಾಕೋದು ಹೇಗೆ ಅದು ಇದೆ ಅಂತ ಆನ್ಲೈನಲ್ಲೇ ಸಬ್ಮಿಟ್ ಮಾಡ್ಬೇಕಾದ್ರೆ ಅದೇನು ಬಿಟ್ಟಿದ್ದೆ ನಾನು ತಿಳಿಸ್ತೀನಿ ನಿಮಗೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅರ್ಜಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬೇಕು, OTR ಅಂತೇಳಿ. ಅದು ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ನಿಮಗೆ KPSCನಲ್ಲಿ ಆಟೋಮೆಟಿಕ್ ಆಗಿ ಹೊಸ ರಿಜಿಸ್ಟ್ರೇಷನ್, ಹೊಸ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಓಕೆ, ಇಮೇಲ್ ID ವೆರಿ ಇಂಪಾರ್ಟೆಂಟ್, ಮತ್ತೆ ಯೂಸರ್ ID ಪಾಸ್ವರ್ಡ್ ನಿಮ್ಗೆ ಏನು ಬರುತ್ತೆ ಅದನ್ನು ಇಂಪಾರ್ಟೆಂಟ್ ಇಟ್ಕೋಬೇಕು. ಅದೆಲ್ಲ ಸ್ಟಾರ್ಟಿಂಗ್ ಕೇಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಪ್ಲೈ ಮಾಡಬೇಕಾದಾಗ. ಓಕೆ, ಇದಾದ ನಂತರ OTR ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಆದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬೇಕು. ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ ಟು ಅಪ್ಲೈ ಆನ್ಲೈನ್ ಫಾರ್ ಅಬೌವ್ ಪೋಸ್ಟ್ ಥ್ರೂ KPSC ಉದ್ಯೋಗ ಸಾಫ್ಟ್ವೇರ್. ಅವ್ರದ್ದೊಂದು ಸಾಫ್ಟ್ವೇರ್ ಮಾಡ್ಕೊಂಡಿದ್ದಾರೆ, ಅಪ್ಲೈ ಮಾಡ್ಕೊಂಡಿದ್ದಾರೆ, ಅದೇ ಈ OTR ಅನ್ನೋದು. ಆದಮೇಲೆ ಅಪ್ಲೈ ಪೋಸ್ಟ್ ಅಂತ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಇವೆಲ್ಲ ಮಾಡ್ಕೋಬೇಕು. UPI ಪೇಮೆಂಟ್ ಮಾಡಬೇಕು. ಓಕೆ, ಅಥವಾ ಪೇ ನೌ ಅಂತ ಯೂಸ್ ಮಾಡ್ಕೊಂಡು UPI ಪೇಮೆಂಟು ಮಾಡ್ಬೋದು ನೀವು. ಅಷ್ಟು ಈಸಿ ಮಾಡಿದ್ರೆ ಪೇಮೆಂಟಿಗೆ ಬಿಡಿ, ಇವಾಗ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. UPIನೂ ಸಹ ಇದೆ. ಅಮೌಂಟ್ ತೊಗೋಬೇಕಂದ್ರೆ ಹೇಗಾದರೂ ತೊಗೋತಾರೆ ಅವರು. ಬಟ್ ಫೀಸ್ ಬಗ್ಗೆ ಎಷ್ಟಿದೆ, ಏನಾದರೂ ಡೌಟ್ಸ್ ಇದೆ ನೀವು ಈ ನೋಟಿಫಿಕೇಶನ್ ಬಗ್ಗೆ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡ್ಬೋದು ಗೈಸ್, ಏನು ತೊಂದರೆ ಇಲ್ಲ. ವಿಶೇಷ ಸೂಚನೆ ಏನಪ್ಪ, ಹೆಸರು, ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು ಇವೆಲ್ಲ ಕರೆಕ್ಟಾಗಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕೊಂತ ಹೋಗಿ ಗೈಸ್. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ನಿಮ್ಮದು ಡೀಟೇಲ್ಸ್, ಆ ಡೀಟೇಲ್ಸ್ ಪ್ರಕಾರ ತುಂಬಿ. ಮಿಸ್ಟೇಕ್ ಆಗಬಾರ್ದು. ಮಿಸ್ಟೇಕ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸಾಮಾನ್ಯ ನೋಡಿ, ಈಗ ಶುಲ್ಕ ಫೀ ಬಗ್ಗೆ ಬಂದಾಗ, ಫೀ ನೋಡಿ, ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿಗಳಿಗೆ 600 ರೂಪಾಯಿ ಇದೆ. ಜನರಲ್ ಮೆರಿಟ್ ಅವರು 600 ರೂಪಾಯಿ ಫೀ ಪೇ ಮಾಡಬೇಕು. 2A 2B 3A 3B ಅವರು 300 ರೂಪಾಯಿ ಫೀ ಪೇ ಮಾಡಬೇಕು. ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದೆ 50 ರೂಪಾಯಿ ಮಾತ್ರ. ಮತ್ತೆ ಪರಿಶಿಷ್ಟ ಜಾತಿ SC ST ಕ್ಯಾಟಗಿರಿ 1 ಹಾಗೂ ಅಂಗವಿಕಲರು PH ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ನೀವೆಲ್ಲ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ನೀವೇನು ಕಟ್ಟಬೇಕಾಗಿಲ್ಲ ಗಾಯರೆ, ಫ್ರೀ, ನಿಮಗೆ ಜಸ್ಟ್ ಫ್ರೀ ಆಫ್ ಕಾಸ್ಟ್. ಓಕೆ, ಬಟ್ ಈ ಅದರ್ ಕ್ಯಾಟಗರೀಸ್ ಮಾತ್ರ ನೀವು ಇಷ್ಟಿಷ್ಟು ಫೀ ಪೇ ಮಾಡಬೇಕು ಗೈಸ್. ಓಕೆ, ಇದಾದ ನಂತರ ನೀವು ಅದ್ರ ಶುಲ್ಕವನ್ನು ಪೇ ಮಾಡಿದ್ದೆ ಇಮಿಡಿಯೇಟಾಗಿ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡಿರಿ. ಪ್ರಿಂಟ್ಔಟ್ ಅಂದೇನು ಸಾಫ್ಟ್ ಕಾಪಿ ಯಾವುದು ಇಟ್ಕೊಂಡಿರಿ, ನಾಳೆ ಪ್ರಿಂಟ್ಔಟ್ ತೊಗೊಳಕ್ಕೆ ಅನುಕೂಲ ಇರಲಿ. ಎಲ್ಲರೂ ಯಾವುದೇ ಡಾಕ್ಯುಮೆಂಟ್ಸ್ ಹಾಕ್ತೀರಾ ಎಲ್ಲನೂ ಮೇಲಲ್ಲಿ ಕಳಿಸಿ ಇಟ್ಕೊಂಡಿರ್ರಿ. ಮೇಲು, ಡ್ರೈವಲ್ಲಿ, ಇಲ್ಲ ಮೊಬೈಲಲ್ಲಿ, ಸ್ಟೋರೇಜಲ್ಲಿ ಎಲ್ಲೋ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ಲಾಸ್ಟಲ್ಲಿ ಹುಡುಕ್ಕೋಬೋದು. ಅಪ್ಲಿಕೇಶನ್ ಹೆಸರು ಇಟ್ಕೊಂಡು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಎಲ್ಲ ಡಾಟಾನ ಇಟ್ಕೊಂಡಿರಿ ಗೈಸ್. ಓಕೆ, ಅಪ್ಲಿಕೇಶನು, ಫೀ ರಿಸಿಪ್ಟು, ಮತ್ತು ನೀವು ಅಪ್ಲೈ ಮಾಡ್ತೀರಿ ಎಲ್ಲ ಡಾಕ್ಯುಮೆಂಟ್ಸ್. ನೋಡಿ, ಈಗ ಆಯ್ಕೆ ವಿಧಾನ, ಸೆಲೆಕ್ಷನ್ ಪ್ರಾಸೆಸ್ ಹೇಗೆ. ಫಸ್ಟ್ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರಿಬೇಕು ಗೈಸ್. ಕಡ್ಡಾಯ ಕನ್ನಡ ಪರೀಕ್ಷೆ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ, ನೇರ ನೇಮಕಾತಿ, ಸಾಮಾನ್ಯ ನಿಯಮಗಳ 2021 ಉಪನಿಯಮ 7 ಅನ್ವಯ ಅರ್ಜಿ ಸಲ್ಲಿಸಲು ಎಲ್ಲ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಆಯ್ಕೆಯ ಇದೆಲ್ಲ ಜನರಲ್ ಸ್ಟೇಟ್ಮೆಂಟ್ಸ್ ಇದೆಲ್ಲ ತಲೆಗೆಡಿಸಬೇಡಿ. ನೋಡಿ, 150 ಗರಿಷ್ಠ ಅಂಕೆಗಳಿಗಿರುತ್ತೆ. ಗರಿಷ್ಠ 150 ಅಂಕೆಗಳು ಟೋಟಲ್ ಮಾರ್ಕ್ಸ್. ಇದರಲ್ಲಿ ನೀವು 50 ಮಾರ್ಕ್ ಮಿನಿಮಮ್ ತಗೋಬೇಕು, ಕನಿಷ್ಠ 50 ಮಾರ್ಕ್ ತಗೋಬೇಕು. ಗರಿಷ್ಠ ಮ್ಯಾಕ್ಸಿಮಮ್ 150 ಮಾರ್ಕ್ಸ್ ಇರುತ್ತೆ, ಕನಿಷ್ಠ 50 ಮಾರ್ಕ್ಸ್ ತಗೊಳ್ಳೇಬೇಕು. ಇದು SSLC ಬೇಸ್ಡ್ ಇರುತ್ತೆ ಗೈಸ್. SSLCನಲ್ಲಿ ನೀವೇನು ಓದಿರ್ತಾರ ಆ ಬೇಸ್ಡ್ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆಯ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ಅಂದರೆ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ 2021 ತಿದ್ದುಪಡಿ ನಿಯಮ 2022 ಉಪನಿಯಮ 5D ರಂತ
ರಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯಿಸಿಕೊಂಡು ಆಯ್ಕೆ ಮಾಡಲಾಗುವುದು. ಓಕೆ, ಇದು ವೆರಿ ಸಿಂಪಲ್ ಗೈಸ್. ಕಡ್ಡಾಯ ಕನ್ನಡ ಪರೀಕ್ಷೆ ಕಂಪಲ್ಸರಿ ಪಾಸ್ ಆಗಬೇಕು. ಅದಾದ ನಂತರ ನಿಮಗೆ ಮೈನ್ ಎಕ್ಸಾಮ್ಗೆ ಎಂಟ್ರಿ ಕೊಡಿಸ್ತಾರೆ. ಅಭ್ಯರ್ಥಿಗಳು ಆಯ್ಕೆ ಪತ್ರಿಕೆಯ ಅರ್ಹತೆ ಹೊಂದಲು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಕಡ್ಡಾಯವಾಗಿರುತ್ತದೆ. ನೋಡಿ, ಇದು ಮಾತ್ರ ವೆರಿ ಮ್ಯಾಂಡೇಟರಿ ಸ್ಟೇಟ್ಮೆಂಟ್. ಕಂಪಲ್ಸರಿ ಕನ್ನಡ ಬರೀಲೇಬೇಕು, ಅದು ಯಾರೇ ಇರಲಿ. ಕನ್ನಡ ಎಕ್ಸಾಮ್ ಓಕೆ, ಎಲ್ಲರೂ ಬರೀಬೇಕು. ಓಕೆ, ಇದಾದ ನಂತರ ವಿಶೇಷ ಸೂಚನೆ ಬಂದರೆ ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಇದೆಲ್ಲ ಓಕೆ, ಇದೆಲ್ಲ ಜನರಲ್ ಸ್ಟೇಟ್ಮೆಂಟ್, ನೋ ನೀಡ್ ಟು ವರಿ. ಓಕೆ, ಸೂಚನಾ ಕನ್ನಡ ಕಡ್ಡಾಯ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಪಾಠ್ಯಕ್ರಮ ವಿವರಗಳು ಆಯ್ಕೆ ವೆಬ್ಸೈಟ್ನಲ್ಲಿ ಆ ಲಿಂಕ್ ಅನ್ನು ಬಿಡ್ತಾರೆ. ಓಕೆ, ದಟ್ ಇಸ್ ಫೈನ್. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ 200 ಮಾರ್ಕ್ಗಳಿಗಿರುತ್ತೆ ಗಾಯ್ಸ್. ಇದರಲ್ಲಿ ಕನಿಷ್ಠ ಅಂತಿರಲ್ಲ, ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ನೀವು ಸ್ಕೋರ್ ಮಾಡೋದೇ ನಿಮ್ಮ ಟಾರ್ಗೆಟ್. ಇದು ಏನಿರುತ್ತೆ ಸಿಲೆಬಸ್ಸು ನೋಡಿ, 2 ಪೇಪರಲ್ಲಿ ಇರುತ್ತೆ. ಪೇಪರ್ 1, ಪೇಪರ್ 2. ಪೇಪರ್ 1 ಅಲ್ಲಿ ಸಾಮಾನ್ಯ ಪತ್ರಿಕೆ ಅಂದರೆ ಇದು ಜನರಲ್ ನಾಲೆಡ್ಜು ಥರ ಇರುತ್ತೆ. ಜನರಲ್ ನಾಲೆಡ್ಜು ಅದರ ಪ್ರಕಾರ ನೀವು 200 ಅಂಕಗಳಿರುತ್ತೆ. ಓಕೆ, ಪ್ರತಿಯೊಂದು ಪತ್ರಿಕೆ 200 ಅಂಕಗಳು ಗೈಸ್. 200 ಅಂಕೆ 2 ಗಂಟೆಗಳ ಅವಧಿ ಪೇಪರ್ 1ಗೆ. ಮತ್ತು ಪೇಪರ್ 2ಗೆ ನಿರ್ದಿಷ್ಟ ಪತ್ರಿಕೆ 200 ಅಂಕಗಳು ಮತ್ತೆ 200 ಗಂಟೆ, ಟೋಟಲ್ 4 ಗಂಟೆ ಇರುತ್ತೆ. ಇವೆರಡು ಪೇಪರು ಒಂದೇ ದಿನ ನಡೆಯುತ್ತೆ. ಓಕೆ, ಸೊ ಇದಾದ ನಂತರ ಇವಾಗ ತರಬೇತಿ ಅದೆಲ್ಲ ನಾವು ನೋಡಿದಾಗಿದೆ ಆಲ್ರೆಡಿ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ. ಕನ್ನಡ ಭಾಷಾ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅದೇ ಕೇಂದ್ರ ಸ್ಥಳ ಅಂದೇನು ಸೆಂಟ್ರಲಿ ಎಲ್ಲದಕ್ಕೂ ಅನುಕೂಲ ಆಗಿರೋಂತಹ ಪ್ಲೇಸ್ನ ಹುಡ್ಕೊಂಡು ಅವ್ರು ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ವಿಶೇಷ ಸೂಚನೆಗಳು ಇವೆಲ್ಲ ಅದೇ ಸೇಮ್. ವಯಸ್ಸು ಬಗ್ಗೆ ಬಂದರೆ ಅದು ವೆರಿ ಇಂಪಾರ್ಟೆಂಟ್. ಜನರಲ್ ಮೆರಿಟಲ್ಲಿ ಓಕೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ 35 ವರ್ಷ, ಗರಿಷ್ಠ ಅಲ್ಲ ಮ್ಯಾಕ್ಸಿಮಮ್, ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ 35 ಇಯರ್ಸ್, ಕನಿಷ್ಠ 18 ವರ್ಷ ಇರಲೇಬೇಕು. ಅದಾದಮೇಲೆ ನೀವು ಜಾಬ್ಗೆ ಹೋಗೋಕ್ಕೆ ಎಲಿಜಿಬಲ್. 18 ಬಿಲೋ ಇದ್ರೆ ಇವರು ಇನ್ಎಲಿಜಿಬಲ್. ಇವೊಂದು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಸಹ. ಕಡಿಮೆ ಏಜಲ್ಲಿ ಜಾಯ್ನ್ ಆಗಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡೀನಿ, ನಂದು 17 ವರ್ಷ ಇದೆ, ನಾನು ಜಾಯ್ನ್ ಆಗಬೇಕು, ಆಗಲ್ಲ, ಇಂಪಾಸಿಬಲ್, ಇವರು ಇನ್ಎಲಿಜಿಬಲ್. 18 ವರ್ಷ ಮಿನಿಮಮ್ ಬೇಕು. ಗರಿಷ್ಠ ಮ್ಯಾಕ್ಸಿಮಮ್ ಫಾರ್ ಜನರಲ್ ಮೆರಿಟ್ಗೆ 35 ವರ್ಷ, 2A 2B 3A 3Bಗೆ 38 ವರ್ಷ ಮ್ಯಾಕ್ಸಿಮಮ್, ಆ್ಯಂಡ್ ಪ್ರವರ್ಗ 1 SC ST ಅವ್ರಿಗೆ 40 ವರ್ಷ ಮ್ಯಾಕ್ಸಿಮಮ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದಾದ ನಂತರ ನೋಡಿ, ಈಗ ಬಂತು ಓಕೆ. ಇದೆಲ್ಲ ಆದ ನಂತರ ಡೈರೆಕ್ಟಾಗಿ ನಾನು ವೇಕೆನ್ಸಿ ಟೇಬಲ್ಗೆ ಬರ್ತೀನಿ. 264 ವೇಕೆನ್ಸೀಸ್ ಹೇಗೆ ಡಿವೈಡ್ ಆಗಿದೆ ನೋಡಿ. SC ST ಕ್ಯಾಟಗಿರಿ 1 2A 2B 3A 3B ಸಾಮಾನ್ಯ. ಓಕೆ, ಸಾಮಾನ್ಯದಲ್ಲಿ ಈ ಥರ 18 ವೇಕೆನ್ಸಿ ಇದೆ. ಮಹಿಳೆಗೆ ನೋಡಿ ಬೆಜ್ಜನ್ ವೇಕೆನ್ಸೀಸ್ ಇರೋದೇ ಮಹಿಳೆಯವ್ರಿಗೆ ಗೈಸ್, ನೋಡ್ಕೊಳ್ಳಿ. ಎಲ್ಲ ಕ್ಯಾಟಗಿರಿನಲ್ಲಿ ಮಹಿಳೆಯವ್ರಿಗೆ ಜಾಸ್ತಿ ಇದೆ, 90 ವೇಕೆನ್ಸಿ. ಸೊ ಎಲ್ಲ ಮಹಿಳೆಯರಿಗೆ ನಾವು ಹೇಳೋದು ಒಂದೇ, ಎಲ್ಲರೂ ಅಪ್ಲಿಕೇಶನ್ ಅಟ್ಲೀಸ್ಟ್ ದಯಮಾಡಿ ಸಬ್ಮಿಟ್ ಮಾಡಿ. ಕೆಲವು ಚಾನ್ಸಸ್ಸಲ್ಲಿ ಬರೀ 5-10 ಮಾರ್ಕ್ ಕೂಡ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡು ನಾಟ್ ವೇಸ್ಟ್ ಯುವರ್ ಅಪಾರ್ಚುನಿಟಿ ವೇಸ್ಟ್ ಮಾಡ್ಕೊಂಡು ಮತ್ತೆ ನಾಳೆ ಅಪಾರ್ಚುನಿಟಿ ಬರಲ್ಲ. ಓಕೆ, ಗ್ರಾಮೀಣ ರೂರಲ್ಲು ಮಾಜಿ ಸೈನಿಕ, ಓಕೆ, PH ಯೋಗ, ಓಕೆ, ಇವೆಲ್ಲ ಅಂಗವಿಕಲ, ತೃತೀಯ ಲಿಂಗ, ಒಟ್ಟು ಹುದ್ದೆಗಳು. ಓಕೆ, ಸೊ ಇಷ್ಟು ಹುದ್ದೆಗಳ ಟೇಬಲ್ ಗೈಸ್. ಇದು ನಿಮ್ಮ ಕ್ಯಾಟಗಿರಿ ನೋಡಿಕೊಂಡು ನೀವು ಜಸ್ಟ್ ಚೂಸ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ವೇಕೆನ್ಸಿ ಟೇಬಲ್ ಆಗಿದ್ಮೇಲೆ ನಾವೇನು ನೋಡಬೇಕು, ಸಿಲೆಬಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸಿಲೆಬಸ್ ಬಗ್ಗೆ ನಾನು ಒಂದು ಕೆಲಸ ಮಾಡ್ತೀನಿ, ಸಪ್ರೇಟಾಗಿ ನೋಟಿಫಿಕೇಶನ್ ಮಾಡಿಬಿಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಇದು ಜಸ್ಟ್ ಇನ್ಫಾರ್ಮೇಷನ್ ಅಬೌಟ್ ಲ್ಯಾಂಡ್ ಸರ್ವೇಯರ್ ಕಂಪ್ಲೀಟ್ ಡೀಟೇಲ್ಸ್. ಓಕೆ, ಥ್ಯಾಂಕ್ ಯು ಗೈಸ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.